ತಾಯಿ ಸತ್ಯಗಳು ಹೇಳ್ತೀವಿ, ಸಿನಿಮಾ ಅಲ್ಲ, ಅದೊಂದು ದೊಡ್ಡ ದಂತಕತೆ. ಬರೆದಿಟ್ಕೊಳ್ರಿ, ಕನ್ನಡದಲ್ಲೂ ಇಂಥ ಸಿನಿಮಾ ಬತ್ತವ ಅಂತ ಕೇಳೋರಿಗೆ ಈ ಸಿನಿಮಾ ಮೆಟ್ನಲ್ಲಿ ಹೊಡೆದಂಗೆ ಹೇಳುತ್ತೆ. ನಾವು ಕನ್ನಡಿಗರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ. ಏನ್ರಿ ಆ ಸಿನಿಮಾ, ಸಿನಿಮಾ ನೋಡಿ ಬಂದು 1 ಅವರ್ ಆದರೂ ಕೂಡ ನನಗೆ ಅದು ಗೂಸ್ ಬಂಪ್ಸೇ ಕಮ್ಮಿ ಆಯ್ತಾಯಿಲ್ಲ ನನಗೆ. ಏನು ಸ್ಕ್ರೀನ್ ಪ್ಲೇ, ಏನು ಮ್ಯೂಸಿಕ್ಕು, ಏನು ಕತೆ ಗುರು, ಯಪ್ಪ. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಗುರು ಹೇಳ್ತೀನಿ, ಇದು KGF 2ಗಿನ್ನ ದೊಡ್ಡ ದಾಖಲೆ ಮಾಡುತ್ತೆ ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದೀನಿ ನಾನು. ಯಾಕೆ ಅಂದರೆ ಸಿನಿಮಾ ಅಲ್ಲ ಗುರು, ಇದು ಒಂದು ದಂತಕತೆ. ನಮ್ಮ ತಾಯಿ ಸತ್ಯಗಳು ಹೇಳ್ತೀವಿ, ಸಿನಿಮಾ ಅಲ್ಲ, ಅದೊಂದು ದೊಡ್ಡ ದಂತಕತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಏನು ಗುರು ಇದು ಸಿನಿಮಾ. ಇಂಟ್ರೋಲಲ್ಲಿ ಈ ಭಯಂಕರ ತೋರಿಸೋನೆ, ಸಿನಿಮಾ ಹೆಂಗಿತ್ತಪ್ಪ ಅಂದ್ಕೊಂಡೆ. ಅಂದ್ಕೊಂಡಿದ್ದಕ್ಕಿಂತ 100 ಪಟ್ಟು ಜಾಸ್ತಿ ಚೆನ್ನಾಗಿತ್ತು ಗುರು ಚಿತ್ರ. ರಾಜಮೌಳಿ ಅವ್ರು ಏನಾದ್ರು ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಈ ಡೈರೆಕ್ಟ್ರಿಗೆ ಸೀರಿಯಸ್ ಆಗಿ ನಾನು ಮನ್ಸು ಮುಟ್ಕೊಂಡು ಹೇಳ್ತೀನಿ, ಕಾಂತಾರ 100 ಪಟ್ಟು ಅದಿದ್ದು 1000 ಪಟ್ಟು ನಾನೇ ಇನ್ನೊಂದು ಸಲ ಹೋಗಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ, ಅದನ್ನು ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿನ ಜನ ಹುಟ್ಟಾಕ್ತಾರೆ ನಿಮಗೆ. ಯಾಕೆಂದರೆ ನನಗೆ ಹಳೆ ಕಾಂತಾರದಲ್ಲಿ ಏನೈತೆ ಗುರು, ಲಾಸ್ಟ್ 40 ನಿಮಿಷ ಬಿಟ್ಟರೆ ಏನೈತೆ ಅಂತ ಹೇಳಿದ ವ್ಯಕ್ತಿ ನಾನು. ಈ ಸಿನಿಮಾದಲ್ಲಿ ಇಂಚಿಂಚು ಕೂಡ ಸೂಪರ್ ವಿಷಲ್ಸ್ ಐತೆ. ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಹತ್ತರಷ್ಟು ರೀಚ್ ಮಾಡಿದೆ, ನನಗೆ ಖುಷಿ ಕೊಟ್ಟಿದೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಆದರೂ ಈ ಚಿತ್ರನ ಪೈರಸಿಲಿ ನೋಡಬೇಡಿ. ಯಾಕಂದರೆ ಈ ಪೈರಸಿಲಿ ನೋಡಿದ್ರೆ ನಿಮ್ಗೆ ಅರ್ಥನೇ ಆಗಲ್ಲ. ಥಿಯೇಟ್ರ್ ವಿಸಲ್ಸ್ನ ನೀವು ಫೀಲ್ ಮಾಡಬೇಕು, ನೀವು ಎಕ್ಸ್ಪೀರಿಯೆನ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಇದು. ನನಗಂತೂ ಇನ್ನೊಂದು ಸಲ ನೋಡೋವರೆಗೂ ಸಮಾಧಾನ ಇಲ್ಲ, ಆ ರೇಂಜ್ಗೆ ಆಗ್ಬಿಟ್ಟೈತೆ.